ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇದೀಗ ತಾನೇ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಮಾಜಿ ಸಚಿವ, ಮಾಜಿ ಶಾಸಕ, ಧಾರವಾಡ ಗ್ರಾಮೀಣ ಕ್ಷೇತ್ರದ ಜನಪ್ರತಿನಿಧಿ ವಿನಯ್ ಕುಲಕರ್ಣಿ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಆರೋಪಿ ನಂಬರ್ 15. 10 ವರ್ಷಗಳ ಕಾಲ ನಡೆದಂತಹ ಸುದೀರ್ಘ ವಿಚಾರಣೆಯ ನಂತರ ವಿನಯ್ ಕುಲಕರ್ಣಿಗೆ ಈಗ ಜೀವಾವಧಿ ಶಿಕ್ಷೆಯ ಪ್ರಕಟಣೆಯನ್ನು ಕೋರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಇತರ 16 ಜನಕ್ಕೂ ಕೂಡ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಜೊತೆಗೆ ಈ 16 ಜನರಿಂದ 1 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಯೋಗೀಶ್ ಗೌಡ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ತೀರ್ಪನ್ನು ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿದೆ. ನಿಜಕ್ಕೂ ಇದೊಂದು ಐತಿಹಾಸಿಕವಾದಂಥ ಒಂದು ಅತ್ಯದ್ಭುತವಾದಂತಹ ತೀರ್ಪು ಸ್ನೇಹಿತರೆ. ರಾಜಕಾರಣಿಯಾದವನು ಏನು ಬೇಕಾದರೂ ಮಾಡಿ ಗೆಲ್ಲಬಹುದು, ಏನು ಬೇಕಾದರೂ ಮಾಡಿ ದಕ್ಕಿಸಿಕೊಳ್ಳಬಹುದು. ಅಧಿಕಾರ ಅನ್ನೋದು ನನ್ನ ಜೇಬಿನಲ್ಲೇ ಇದೆ, ಯಾರನ್ನು ಬೇಕಾದರೂ ನಾನು ಹೆದರಿಸ್ಬೋದು, ಯಾರ ಮೇಲೆ ಬೇಕಾದರೂ ದರ್ಪ ತೋರಿಸ್ಬೋದು, ಪೊಲೀಸರು ನನ್ನ ಕೈಯಲ್ಲೇ ಇದ್ದಾರೆ. ಈ ರೀತಿಯ ದರ್ಪ, ದುರಹಂಕಾರ ಇವುಗಳನ್ನು ತೋರಿಸ್ಕೊಂಡು ಓಡಾಡುವಂತಹ ರಾಜಕಾರಣಿಗಳಿಗೆ, ಪಾತಕ ರಾಜಕಾರಣ ಮಾಡುವಂತಹ ರಾಜಕಾರಣಿಗಳಿಗೆ ಇದೊಂದು ದೊಡ್ಡ ಪಾಠ. ರಾಜಕಾರಣಿಗಳು ಅಂತಂದರೆ ತಾವು ಏನು ಬೇಕಾದ್ದು ಮಾಡಿ ದಕ್ಕಿಸ್ಕೊಳ್ಬೋದು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು. ಸಣ್ಣದಾಗಿ ಫೋನ್ ಕಾಲ್ ಮುಖಾಂತರ ಧಮಕಿ ಹಾಕೋದ್ರಿಂದ ಹಿಡಿದು ಮರ್ಡರ್ ಮಾಡಿಸೋದರವರೆಗೆ, 1-2 ಬೀದರ್ನಿಂದ ಹಿಡಿದು ಶ್ರೀರಂಗಪಟ್ಟಣದವರೆಗೆ ಯಾವುದೇ ಕ್ಷೇತ್ರಕ್ಕೆ ಹೋಗಿ ರಾಜಕಾರಣಿ ಅಂದರೆ ಜನ ಹೆದರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಲ್ಲೂ ಆಗಿದ್ದು ಅದೇ. ವಿನಯ್ ಕುಲಕರ್ಣಿ ಅವರ ದರ್ಪ, ದುರಹಂಕಾರ, ದೌರ್ಜನ್ಯ 10 ವರ್ಷಗಳ ಹಿಂದೆ ನೋಡಬೇಕಾಗಿತ್ತು. ಎದುರಿಗೆ ನಿಂತು ಯಾರಾದರೂ ಬಡವರು ಮಾತಾಡಿದ್ರೆ, ನ್ಯಾಯ ಕೇಳಿದ್ರೆ ಅವರನ್ನು ಬೆದರಿಸುವಂತಹ ಪರಿ, ರಾಜಕೀಯ ವಿರೋಧಿಗಳಿಗೆ ಅವರು ಕೊಡುವಂತಹ ಎಚ್ಚರಿಕೆಗಳು, ರಾಜಕೀಯದಲ್ಲಿ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಒಂದು ದರ್ಪ, ಇದೆಲ್ಲಕ್ಕೂ ಈಗ ಕಡಿವಾಣ ಬಿದ್ದಿದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಇಡೀ ಪೊಲೀಸ್ ಇಲಾಖೆಯನ್ನೇ ನಾನು ಗೊಂಬೆ ಥರ ಆಡಿಸ್ತೀನಿ ಅನ್ನುವಂಥ ಒಂದು ದುರಹಂಕಾರ ಇತ್ತಲ್ಲ, ಆ ದುರಹಂಕಾರಕ್ಕೂ ಈಗ ಪೆಟ್ಟು ಬಿದ್ದಿದೆ. ಪೊಲೀಸ್ ಅಧಿಕಾರಿಗಳಿಗೂ ಈ ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ. ಪೊಲೀಸರು ಅಂತಂದರೆ ಅಧಿಕಾರದ ಮದದಿಂದ ಬಡವರ ರಕ್ತ ಹೀರಬಹುದು ಅಂತ ಅಂದ್ಕೊಂಡಿರ್ತಾರಲ್ಲ, ಅದರಲ್ಲೂ ಮುಖ್ಯವಾಗಿ ಧಾರವಾಡ ಜಿಲ್ಲಾ ಪೊಲೀಸರು ಏನೇನೆಲ್ಲ ಧಮಕಿ ಹಾಕಿದ್ರು. ಯೋಗೇಶ್ ಗೌಡ ಅವರ ಕುಟುಂಬಸ್ಥರಿಗೆ ಇವರು ಹಾಕಿದ ಧಮಕಿ 1-2. ಕೊಲೆಗಾರರ ಪರವಾಗಿ ರಾಜಿಗೆ ಹೋಗಿದ್ರು ಪೊಲೀಸ್ನವರು, ತನಿಖೆ ನಡೆಸೋದು ಬಿಟ್ಟು. ಸ್ಟೇಷನ್ಗೆ ಬರುವಂತಹ ಅಮಾಯಕರನ್ನು ಇವರು ಹೇಗೆ ನೋಡ್ತಾರೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಇಂಥ ಪೊಲೀಸರಿಗೂ ಸಹ ಒಂದು ಪಾಠ ಸ್ನೇಹಿತರೆ. ವಿನಯ್ ಕುಲಕರ್ಣಿ ಅವರಿಗಾಗಲಿ ಅಥವಾ ಇತರ ಅಪರಾಧಿಗಳಿಗಾಗಲಿ ಕಾನೂನು ಹೋರಾಟ ಮಾಡುವ ಎಲ್ಲ ಅವಕಾಶ ಇದೆ. ಅವರು ಮುಂದೆ ಹೈಕೋರ್ಟ್ಗೂ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಆದರೆ ಈ ಕೋರ್ಟ್ ತೀರ್ಪಿನಿಂದಾಗಿ ಸದ್ಯಕ್ಕೆ ವಿನಯ್ ಕುಲಕರ್ಣಿಯವರ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿದೆ. ಅವರ ಶಾಸಕ ಸ್ಥಾನ ಅನರ್ಹಗೊಂಡಿದೆ. ಈ ಒಂದು ಐತಿಹಾಸಿಕ ತೀರ್ಪಿನಿಂದಾಗಿ ದೇಶದ ಜನ ಮತ್ತೆ ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ತಾರೆ. CBI ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಶ್ರಮ ವಹಿಸಿತು ಸ್ನೇಹಿತರೆ. ಹಲವಾರು ಮಾಧ್ಯಮಗಳಲ್ಲಿ ಬಂದಂತಹ ಅನೇಕ ತನಿಖಾ ವರದಿಗಳನ್ನು ಆಧರಿಸಿ CBI ಅನೇಕ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿ ಕೊನೆಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಹಾಗೆ ಮಾಡಿದ್ರಲ್ಲಿ CBI ಪಾತ್ರ ಕೂಡ ಭಾಳ ದೊಡ್ಡದು. ಸೊ ಮಾಧ್ಯಮಗಳು, CBI ಮತ್ತು ಯೋಗೇಶ್ ಕುಟುಂಬ, ಯಾರು ಕೊಲೆ ಆದನಲ್ಲ ಆತನ ಕುಟುಂಬಸ್ಥರ ಒಂದು ಧೈರ್ಯ, ಈ 3 ಸೇರಿ ಇವತ್ತು ದರ್ಪ, ದುರಹಂಕಾರ ತೋರುವಂಥ ರಾಜಕಾರಣಿಗೆ ಸರಿಯಾದ ಪಾಠ ಕಲಿಸಿದಾಗಿದೆ. ಒಟ್ಟಾರೆಯಾಗಿ ಈ ತೀರ್ಪಿನ ಸಾರಾಂಶ ಏನು? ಪಾತಕ ರಾಜಕಾರಣ ಮಾಡುವಂಥವರಿಗೆ ಇದೊಂದು ದೊಡ್ಡ ಪಾಠ ಆಗಬೇಕಾಗಿದೆ.